ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಪರ್ಫೆಕ್ಟ್ ಆಗಿ ಮಾಡುವಂಥ ಮಂಗಳೂರು ಬನ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಕೂಡ 100% ರೆಸ್ಟೋರೆಂಟ್ಗಳಲ್ಲಿ ಇರೋ ಥರ ಉಬ್ಬಿ ಉಬ್ಬಿ ಬಂದಿರುತ್ತೆ, ಸಾಫ್ಟ್ ಆಗಿರುತ್ತೆ, 100% ಪರ್ಫೆಕ್ಟ್ ಆಗಿ ನೀವು ಮಾಡ್ಕೊಳ್ಬೋದು, ಫೇಲ್ ಆಗೋ ಚಾನ್ಸೇ ಇಲ್ಲ. ಬನ್ನಿ ಸೂಪರ್ ಆಗಿ ಸಾಫ್ಟ್ ಆಗಿರೋವಂಥ ಮಂಗಳೂರು ಬನ್ಸ್ನ ಹೇಗೆ ಮಾಡೋದು, ಹಾಗೆಯೇ ರುಚಿಯಾಗಿ ಕೂಡ ಇರಬೇಕು, ಆ ರೀತಿಯಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವೀಗ ನೋಡ್ಕೊಳ್ಳೋಣ. ಈ ಮಂಗಳೂರು ಬನ್ಸನ್ನ ಮಾಡೋದಕ್ಕೆ ನಾವು ಮೊದಲಿಗೆ ಒಂದು ಅಗಲವಾಗಿರೋ ಬೌಲ್ನ ತಗೊಳ್ಬೇಕು. ಇದರಲ್ಲಿ ನಾನು 3 ಹಣ್ಣಾದ ಪಚ್ಚ ಬಾಳೆಹಣ್ಣನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ಮಂಗಳೂರು ಬನ್ಸ್ ಮಾಡೋದಕ್ಕೆ ಪಚ್ಚ ಬಾಳೆಹಣ್ಣು ಇದ್ರೆ ತುಂಬಾ ಒಳ್ಳೆಯದು, ಅದು ಕೂಡ ತುಂಬಾ ಹಣ್ಣಾಗಿದ್ರೆ ಇನ್ನೂ ಒಳ್ಳೆಯದು. ಆ 3 ಹಣ್ಣನ್ನು ನಾವು ಸಿಪ್ಪೆ ತೆಗೆದುಬಿಟ್ಟು ಆ ಬೌಲಿಗೆ ಹಾಕೊಳ್ಳೋಣ. ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೊಳ್ಬೇಕು. ಹಣ್ಣು ತುಂಬಾ ಹಣ್ಣಾಗಿ ಮೆತ್ತಗಿದ್ರೆ ತುಂಬ ಈಸಿಯಾಗಿ ಮ್ಯಾಶ್ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಚಮಚದ ಸಹಾಯದಿಂದ ಅಥವಾ ಫೋರ್ಕ್ನ ಸಹಾಯದಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅದು ಮೆತ್ತಗಾಗಬೇಕು ನೋಡಿ, ಆ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು ಇದರಲ್ಲಿ ಒಂದೊಂದೇ ಪದಾರ್ಥಗಳನ್ನ ನಾನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ, ಬಾಳೆಹಣ್ಣು ಈ ರೀತಿಯಾಗಿ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ಈಗ ಇದರಲ್ಲಿ ಅರ್ಧ ಚಮಚದಷ್ಟು ಜೀರಿಗೆ, 2 ಚಮಚದಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ತುರಿದು ಬೇಕಾದರೂ ಹಾಕ್ಕೊಳ್ಬೋದು. 1 ಚಮಚ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಉಪ್ಪು ರುಚಿಗೆ ತಕ್ಕ ಹಾಗೆಯೇ 2 ರಿಂದ 3 ಚಮಚದಷ್ಟು ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನು ಕೊನೆಯಲ್ಲಿ ಅಡುಗೆ ಸೋಡಾವನ್ನು ಹಾಕ್ಕೊಳ್ತೀನಿ. ಅದು ಕೂಡ ಕೇವಲ ಅರ್ಧ ಚಮಚದಷ್ಟು ಸಾಕಾಗುತ್ತೆ. ಅರ್ಧ ಚಮಚ ಅಡುಗೆ ಸೋಡಾ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಒಳ್ಳೆ ಮಿಶ್ರಣ ತಯಾರಾಗಿದೆ. ಇದರಲ್ಲಿ ಹಿಟ್ಟು ಹಾಕಿ ನಾದ್ಕೊಂಡ್ಬಿಟ್ರೆ ಆಗೋಯ್ತು. ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ನೀವು ಗೋಧಿ ಹಿಟ್ಟು ಬೇಕಾದರೂ ಹಾಕ್ಕೊಳ್ಬೋದು. ಮೊದಲಿಗೆ ನಾನು 1.5 ಕಪ್ನಷ್ಟು ಹಿಟ್ಟು ಹಾಕ್ಕೊಳ್ತೀನಿ, ನೋಡ್ತೀನಿ. ಆಮೇಲೆ ತುಂಬ ಗಟ್ಟಿ ಆಗಿಬಿಟ್ರೆ ಅಥವಾ ಮೆತ್ತಗಾಗ್ಬಿಟ್ರೆ ನೋಡಿಕೊಂಡು ನಾವು ಹಿಟ್ಟನ್ನು ಹಾಕ್ಕೊಳ್ತಾ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಮೊದಲಿಗೆ 1.5 ಹಿಟ್ಟು ಹಾಕ್ಕೊಳ್ತೀನಿ. ಸ್ವಲ್ಪ ಹಿಟ್ಟು ತೆಳ್ಳಗೆ ಅನ್ನಿಸ್ತಿದೆ ನಾದುವಾಗ, ಹಾಗಾಗಿ ಮತ್ತೆ ಇನ್ನು ಅರ್ಧ ಕಪ್ನಷ್ಟು ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ನೀವು ಕೂಡ ನಿಮಗೆ ಯಾವಾಗ ಚಪಾತಿ ಹಿಟ್ಟಿನ ಥರ ಹದಕ್ಕೆ ಹಿಟ್ಟು ಬರುತ್ತಲ್ಲ, ಅಲ್ಲಿ ತನಕ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಸಾಫ್ಟ್ ಆಗಿರೋಂಥ ಹಿಟ್ಟನ್ನು ನಾವು ನಾದ್ಕೊಳ್ಬೇಕಾಗುತ್ತೆ. ನಾದಿ ಆದಮೇಲೆ ಮೇಲೆ 1 ಚಮಚ ಎಣ್ಣೆಯನ್ನು ಹಚ್ಚಬೇಕಾಗುತ್ತೆ. ಎಣ್ಣೆಯನ್ನು ಹಚ್ಚಿ ಒಂದು ಬೌಲ್ನ ಕವರ್ ಮಾಡಿ ನಾವು ಏನಿಲ್ಲ ಅಂದರೂ 6 ರಿಂದ 7 ಗಂಟೆಗಳ ಕಾಲ ಈ ಹಿಟ್ಟನ್ನು ನಾವು ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಆವಾಗಲೇ ಅದು ಆ ರೀತಿಯಾಗಿ ಉಬ್ಬಿ ಪದರಾಗಿ ಬರೋದು. ಈಗ ನಾನು ಕೂಡ 6 ಗಂಟೆಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಅಲ್ಲ, ಸೋಡಾ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿ ಉಬ್ಬಿ ಬಂದಿದೆ. ಇದನ್ನು ಮತ್ತೊಮ್ಮೆ ಚೆನ್ನಾಗಿ 1 ನಿಮಿಷಗಳ ಕಾಲ ನಾದ್ಕೊಳ್ಳೋಣ. ಅದಾದಮೇಲೆ ಪೂರಿ ಸೈಜ್ಗೆ ಹಿಟ್ಟನ್ನು ಪೂರಿಗಿಂತ ಸ್ವಲ್ಪ ದೊಡ್ಡ ಸೈಜ್ ಹಿಟ್ಟನ್ನು ತಗೊಂಡು ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಂಡು ಕರೆದು ಬಿಟ್ರೆ ಸೂಪರ್ ಆಗಿರೋಂಥ ಮಂಗಳೂರು ಬನ್ಸ್ ತಯಾರಾಗಿಬಿಡುತ್ತೆ. ನೋಡಿ, ಇಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಪೂರಿ ಸೈಜ್ಗೆ ನಾವು ಲಟ್ಟಿಸ್ಕೊಳ್ಳೋಣ. ಆದರೆ ಪೂರಿ ಎಷ್ಟು ತೆಳ್ಳಗೆ ಬೇಡ, ಇದು ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಳ್ಬೇಕಾಗತ್ತೆ. ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಈ ಸೈಜ್ಗೆ ಲಟ್ಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ದಪ್ಪ ಇದೆ ಇದು ಥಿಕ್ನೆಸ್. ಈಗ ಇದನ್ನು ನಾನು ಬಿಸಿ ಆಗಿರೋಂಥ ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ. ಒಂದೇ ಒಂದು ಮಂಗಳೂರು ಬನ್ಸ್ ಕೂಡ ಹಾಗೇ ಮೆತ್ತಗಾಗೋದಿಲ್ಲ, ಎಲ್ಲವೂ ಕೂಡ ಉಬ್ಬಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಲೇಯರ್ ಬಿಟ್ಕೊಳ್ತಾ ಹೋಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಕೂಡ ಬರುತ್ತೆ ಮೇಲೆ, ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ ಟೆಕ್ಸ್ಚರ್ ನೋಡಿದ್ರೇ ಗೊತ್ತಾಗುತ್ತೆ ಇದು ಪೂರಿ ಅಲ್ಲ ಮಂಗಳೂರು ಬನ್ಸ್ ಅಂತ. ಅಷ್ಟು ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ನಾವು ಅದರಲ್ಲಿ ಬೆಲ್ಲ ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಅದು ಕರೆದ ತಕ್ಷಣ ಕೆಂಪಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, 100% ರೆಸ್ಟೋರೆಂಟ್ಗಳಲ್ಲಿ ಮಾಡಿರ್ತಾರಲ್ಲ ಮಂಗಳೂರು ಬನ್ಸ್, ಅದೇ ಥರ ಆಗಿದೆ ಅಲ್ವಾ. ಇನ್ನು ಒಂದು ಮಂಗಳೂರು ಬನ್ಸ್ನ ನಾನು ಕರೆದ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಅದೇ ರೀತಿಯಾಗಿ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಳ್ಳಿ. ದಪ್ಪಗೆ ಲಟ್ಟಿಸ್ಕೊಂಡು ಆದಮೇಲೆ ಬಿಸಿ ಕಾದಿರೋಂಥ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಆಗೋಯ್ತು. ಮೊದಲಿಗೆ 1 ನಿಮಿಷ ಒಂದು ಸೈಡಿಗೆ ಫ್ರೈ ಮಾಡ್ಕೊಳ್ಳಿ. ಅದಾಗೆ ಉಬ್ತಾ ಹೋಗುತ್ತೆ. ಉಬ್ಬಿದ ನಂತರ ನಾವು ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಳ್ಳೋಣ. 2 ಸೈಡ್ಗೂ ಕೂಡ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು. ರುಚಿಯಾದ ಸಾಫ್ಟ್ ಆದಂಥ ಮಂಗಳೂರು ಬನ್ಸ್ ತಯಾರಾಗ್ಬಿಡುತ್ತೆ. ಇದನ್ನು ನೀವು ಮಾಡಿಬಿಟ್ರೆ
ಖಂಡಿತವಾಗ್ಲೂ ಯಾವುದೋ ಮಂಗಳೂರಲ್ಲಿ ಯಾವುದೋ ಸೂಪರ್ ಆಗಿರೋಂಥ ಒಂದು ರೆಸ್ಟೋರೆಂಟಲ್ಲಿ ತಿಂತಾ ಇದ್ದೀರಾ ಅಂತ ಅನುಭವ ಬರೋದಂತೂ ಖಂಡಿತ. ನೋಡಿದ್ರಲ್ವಾ ಮಂಗಳೂರು ಬನ್ಸ್ ಮಾಡೋದು ಎಷ್ಟು ಸುಲಭ ಅಂತ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಬೆಳಗ್ಗೆ ತಿಂಡಿಗಾದರೂ ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ಗೆ ಅಂತ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ, ಒಂದು ಮಂಗಳೂರು ಬನ್ಸ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಪದರಾಗಿ ಬಂದಿದೆ ಅಂತ. ಇದನ್ನು ಖಾರವಾಗಿರೋ ಕಾಯಿ ಚಟ್ನಿ ಜೊತೆಗೆ ತಿಂದರೆ ಸೂಪರ್ ಆಗಿರುತ್ತೆ. ಅಥವಾ ನೀವು ತರಕಾರಿ ಕುರ್ಮಾ ಕೂಡ ಮಾಡ್ಕೊಂಡು ತಿನ್ಬೋದು, ಸೂಪರ್ ಆಗಿರುತ್ತೆ. ನೋಡಿ, ಪ್ರತಿಯೊಂದು ಮಂಗಳೂರು ಬನ್ಸ್ ಕೂಡ ಉಬ್ಬಿ ಸಾಫ್ಟ್ ಆಗಿ ಸೂಪರ್ ಆಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಬಂದಿದೆ. ನೋಡಿದ ತಕ್ಷಣ ತಿನ್ಬೇಕು ಅನ್ಸ್ಬಿಡುತ್ತೆ. ಇದನ್ನ ಬಿಸಿ ಆಗಿರುವಾಗಲೇ ತಿಂದು ಮಜಾ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಇನ್ನು ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ಪ್ರಿಯಾ ಸುಚಿ ಚಾನಲ್ನ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.